ಹಾಯ್ ಹಲೋ ನಮಸ್ಕಾರ. ಈಗ ನೋಡ್ರಿ ಮನೆಗೆ ಬಂದೀನಿ. ಏನು ತಂದೀನಿ ನೋಡ್ರಿ ತೋರಿಸ್ತೀನಿ ನೋಡ್ರಿ. ಕರೆಂಟ್ ಹೋಗಿ ವೀಡಿಯೋ ಪ್ರಾಕ್ಟೀಸ್ ಮಾಡ್ಬೇಕು ನೋಡ್ರಿ. ಈಗ ಯಾಕಂದ್ರೆ ಈಗ ಸಂಡೇ ಮಾಡೋದು ಯಾವ್ದು ಮಾಡ್ಲತ್ತೀನಿ ಅಂದ್ರೆ ಭಕ್ತ ಪ್ರಹ್ಲಾದ ಮಾಡ್ಲತ್ತೀನಿ ನೋಡ್ರಿ. ಭಕ್ತ ಪ್ರಹ್ಲಾದ ಯಾವ್ದು ಸೀನ್ ಅಂದ್ರೆ ಇದು ತಂದಿ ನೋಡ್ರಿ ಸಾಮಾನು. ರೊಕ್ಕ ಎಷ್ಟಾಯ್ತು ನೋಡ್ರಿ. ಇದು ನೋಡ್ರಿ 800 ರೂಪಾಯಿ ನೋಡ್ರಿ. ಇದು ಇರೋದು 980 ರೂಪಾಯಿದ. 800 ರೂಪಾಯಿ ಕೊಟ್ಟಾನಂತ ನೋಡ್ರಿ. 800 ರೂಪಾಯಿ ಬರೀ ಸಾಮಾನಿಗೆ ನೋಡ್ರಿ. ಈಗ ಇಷ್ಟಕ್ಕೆ 800 ರೂಪಾಯಿ. ಯಾಕಂದ್ರೆ ವೀಡಿಯೋದಾಗ ಆತ ಹಾಕ್ಯಂದಿರ್ತಾನಲ್ಲ ಕೊಳ್ಳಗಿಲ್ರಿ. ಈಗ ಇವೆಲ್ಲ ಹಾಕ್ಯಂದಿರ್ತಾನಲ್ಲ ಕೊಳ್ಳಗ ಕಿವಿಯಾಗ ಇದ್ರಂಗೆ ಹಿಂಗೆ ಹಾಕಿಲ್ಲಕ್ಕಂತ ತಂದೀನಿ. ಯಾಕಂದ್ರೆ ವೀಡಿಯೋ ಚಲೋ ಬರ್ಬೇಕಂತ ನೋಡ್ರಿ. ಅಷ್ಟು 800 ರೂಪಾಯಿ ಬರೀ ಒಂದು ಸಾಮಾನು ಸೆಟ್ಟಿಗೆ. ಅದು ರೊಕ್ಕ ಇದ್ದಿದ್ದಲ್ಲ, ಇನ್ನು ಅದು ಬಣ್ಣ ಹತ್ತಿದ ಅದು ಇತ್ತು ಹಂಗೆ ಇಟ್ಟು ಬಂದಿದೆ ಅದು. ಮತ್ತು ಪಗಾರದಾಗ ಮತ್ತು 300 ರೂಪಾಯಿ ತಗೊಂಡಿದ್ದೆ. 400 ಮತ್ತು ನಮ್ಮ ಅವ್ನ ಬಳಿ ಬರೀ 150 ರೂಪಾಯಿದ್ದು ಮತ್ತು 100 ರೂಪಾಯಿ ಇಸ್ಕೊಂಡೆ ಮುಂಜಾನೆ ಚಾವಿಗೆ ಅಂತ. ಅದು 50 ಬಿಟ್ಟು ಫ್ರೆಶ್ ಟೈಮು 500 ರೂಪಾಯಿ ಅದು ಮತ್ತು 300 ರೂಪಾಯಿ ಮತ್ತು ಮಾಲಕ್ಕೆ ಬಳಿ ಇಸ್ಕೊಂಡೆ ನಾನು 800 ರೂಪಾಯಿ ಪಗಾರದಾಗ ಮುರಿ ಅಂತ ನೋಡ್ರಿ. ಒಂದು ವೀಡಿಯೋಕ್ಕೆ ಇಷ್ಟು ರೊಕ್ಕ ಖರ್ಚು ಆಗ್ತಾವ ಅಂದ್ರೆ ನೀವೇ ಲೆಕ್ಕ ಹಾಕ್ರಿ ಹೆಂಗಿರ್ಬೇಕಂದ್ರೆ. ಯಾರು ನನ್ನ ಬಿಟ್ಟು ಬೇರೆಯವ್ರು ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಿಂಗೆ. ಯಾಕಂದ್ರೆ ಏನಂದ್ರೆ ನಾನು ಪಡೋ ಕಷ್ಟ ಇಲ್ಲಿ ಬಲ್ಲೋರು ಯಾರು, ನೀನು ಕಣ್ಣೀರು ಒರೆಸವರು ಯಾರೋ. ಸಾರಿ ಅಂತಂತ ನಾನು ಹೇಳ್ತೀನಿ ನಾನು ನೋಡ್ರಿ. ಚಲೋ ಅದಿಲ್ಲ ನೋಡ್ರಿ. ಇದಕ್ಕೆ ಹಂಗೆ ಪವಿಗೆ ಬರ್ತಿದ್ದು ವೀಡಿಯೋ ಮಾಡೋಕೆ ಮುಂದೆ. ಪವಿವಾರ ಹತ್ಕುಣಿಗೆ ಹೋಗ್ಯಾರ ನೋಡ್ರಿ. ಹಾಕಿಲ್ಲಕ್ಕೆ ಯಾವಾಗ ಯಾವ್ದು ವೀಡಿಯೋ ಹಾಕಿ ಸೆಟ್ ಆಗ್ತಾವೆ ಬಿದ್ದಿರ್ತಾವೆ ಮನೆಗೆ. ಇದು ನೋಡ್ರಿ ಏನು ಅಂದರೆ ಇದು ಸೌಂಟ್ ಕಟ್ಟಿಗೆ ಅದಾದ ನೋಡ್ರಿ. ಇದ್ರ ಕಾಣಿಸಿಲ್ಲ. ಇದು ಸೊಂಟಕ್ಕೆ ಕಟ್ಟಿಗೆ ಅದು. ಇದೆಷ್ಟು ಇವು ಅಡ್ಡ ತಲೆಗೊಂಬಿಲಿ ಕಿವಿಯನು ಇದು ಮುರಿಬೇಕಾಗ್ತದೆ ನೋಡ್ರಿ ಕಿವಿ ಅಂದಾಗ. ಇದಾದಲ್ಲ ಇದು ಯಾಕಂದ್ರೆ ನನಗೆ ಗೋಲಿಲ್ಲ ಅಲ್ಲ, ಇದು ಮುರ್ದು ಕೇಸಿಂದ ಇಟ್ಕೋಬೇಕಾಗ್ತದೆ ನೋಡ್ರಿ. ಇದು ಕಡ್ಡೆ ಆದಲ್ಲಿ ಕಿವಿಯಾಗಿ ಇದು ಹಾಕೋದು ತಿರ್ಣಿಕೆ ಹಾಕೋದು. ಅದು ಮುರ್ದು ಕೇಸಿಂದ ಗಮ್ಮಚ್ಚಿಂದ ಇಟ್ಕೋಬೇಕಾಗ್ತದೆ. ತಂತಿ ಉದ್ದಂದು ಹಿಂಗೆ ಆದಲ್ಲಿ ಕಿವಿಯಾಗ ಹೋಗೋದು. ಅದು ಮುರಿಬೇಕು. ಅದೆಷ್ಟು ಚಪಟ್ಟಿದ್ದು ಬರೀ ಹಿಂಗೆ ಗಮ್ ಹಚ್ಕೊಂಡು ನಿಮಗೆ ಅಂಟಿಸಬೇಕು ನೋಡ್ರಿ. ಯಾವಾಗಲೂ ಇದು ಇಷ್ಟು ಚಲೋ ಅದ. ಅಯ್ಯೋ ಪವಿನಿ ಭೀ ವೇಸ್ಟ್ ಆಗ್ತವೆ ಇವು ಚೆಟ್. ಒಂದು ವೀಡಿಯೋ ಸಲ ವೇಸ್ಟ್ ಅಂದ್ರೆ ಕೊಳ್ಳನೂ ಇರ್ತಾವೆ ನೋಡ್ರಿ. ಇಷ್ಟು ಖರ್ಚು ಆಗ್ತದೆ ನೋಡ್ರಿ ಒಂದು ವೀಡಿಯೋಕ್ಕೆ. ಯಾಕಂದ್ರೆ ಈಗ ಪ್ರಾಕ್ಟೀಸ್ ಮಾಡಕ್ಕೆ ನಿಂತೀನಿ. ಅದು ವೀಡಿಯೋ ಇದ್ರಾಗೆ ಈ ಬ್ಲಾಗ್ದಾಗ ಸೆಟ್ ಮಾಡ್ತೀನಿ. ಅದು ಪ್ರಾಕ್ಟೀಸ್ ಹೆಂಗೆ ಮಾಡೀನಿ ಅಂತ ನಿನ್ನೆ ಭೀ ದಿನ ಮಾಡ್ಲತ್ತೀನಿ ಪ್ರಾಕ್ಟೀಸ್. ಅದು ಇನ್ನೊಂದು ಏನು ಹೇಳ್ಬೇಕಂದ್ರೆ ಇದು 2 ನಿಮಿಷದ ಡೈಲಾಗು ಬಾಯಿ ಪಟ್ಟಿ ಹೇಳ್ತೀನಿ ನೋಡ್ರಿ. ಹಿಂಗೆ ಗಾನ ಹಚ್ಚಿ ಹೇಳಲ್ಲ ಆತನ ಡೈಲಾಗ್ ನಾನು ಬಾಯ್ಪಟ್ಟು ಮಾಡ್ಕೊಂಡು ಆ್ಯಕ್ಟ್ ಸಂಗಟ ಪೂರ ಪರ್ಫಾರ್ಮೆನ್ಸ್ ಪೂರ ಕಾಲಿಂದ ಮೈ ಪೂರ ಕಾಣಬೇಕು. ಆತ ಹೆಂಗೆ ಮಾಡ್ಯಾನ ಸೇಮ್ ಟು ಸೇಮ್ ಆಗ್ತದಿಲ್ಲ. ಆದ್ರೆ 100% 101% ನಾ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಚಲೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಎಕ್ಸ್ಪ್ರೆಷನ್ ಹಿಡಿದು ಪೂರ ನನ್ನ ಡೈಲಾಗ್ ನಾನು ವಾಯ್ಸ್ಲಿಂದ ಅಂತ ನೋಡಮ್ರಿ ಹೆಂಗಾಗ್ತದೆ ಗೊತ್ತಿಲ್ಲ. ಪವಿವಾರ ಹತ್ಕುಣಿಗೆ ಹೋಗ್ಯಾರ ನೋಡ್ರಿ. ಯಾಕಂದ್ರೆ ಜಾತ್ರೆ ಆದಂತ ಹೋಗ್ಯಾರ. ಆದ್ರೆ ಅವ್ರ ಅಪ್ಪ ಫೋನ್ ಹಚ್ಚಲತ್ತಾನಂತ. ಈಗ ನಮ್ಮ ಒಂದು ಪವಿ ಆಳಾಕೊಂತಾಳಂತ. ಯಾಕಂದ್ರೆ ಪವಿ ಇಬ್ಬರು ಆಳಾಕೊಂತಾರಂತ. ನಾವು ಹೋಗಲ್ಲ ಅಂತ. ನನಗೆ ಅನ್ಸೋ ಮಟ್ಟಿಗೆ ಇದು ಒಂದೇ ಕಾರಣ ಅಂತ ಹೇಳಲ್ಲ. ಇದು ವೀಡಿಯೋ ಈಗ ಜಗ್ಗೆ ಕಷ್ಟಪಟ್ಟು ಮಾಡ್ತೀವಿ ನಾವು. ಅದಕ್ಕೆ ಅವ್ರಿಗೆ ಈಗ ಸಣ್ಣರ ಈಗ ಗೊತ್ತಾಗಲ್ಲ. ಈಗ ಕಷ್ಟಪಟ್ಟು ಮಾಡೋದು ಈಗ ನಿಮಗೆ ಗೊತ್ತಾಗ್ತದ, ನನಗೆ ಗೊತ್ತಾಗ್ತದೆ. ಯಾಕಂದ್ರೆ ಸ್ವಲ್ಪ ದೊಡ್ಡವ್ರಿಗೆ ನಾವು ಈಗ ಮೈಂಡ್ ಓಡಿಸ್ತೀವಿ. ಇಷ್ಟು ಚಲೋ ಮಾಡ್ತಾರೆ ಕಷ್ಟಪಟ್ಟರೆ ಫಲ ಅದಂತ ನಿಮ್ಗೆ ಗೊತ್ತಾಗ್ತದೆ. ಹಾಕಬೇಕು ಬರೀ ಅಳವು ಇರ್ತಾವೆ. ಜಂಡು ಬಾಂಬ್ ಹಚ್ಬೇಕಂತ ಮಾಮೂಲಿ ಇದು ಬರೋದು. ಯಾಕಂದ್ರೆ ಈಗ ಆಕಿಗೆ ಗೊತ್ತಾಗಲ್ದು ಆಕಿಗೆ ಏನು ಮಾಡ್ಲತ್ತವ ಅಂತ. ಆದ್ರೆ ನನಗೆ ಗೊತ್ತಾಗ್ಲತ್ತದ ಆಕಿಗೆ ಏನು ಮಾಡಿಸ್ಬೇಕಂತ. ನಿಮಗೆ ಗೊತ್ತಾಗ್ಲತ್ತದ ನೋಡೋರಿಗೆ ಎಷ್ಟು ಹೆಂಗೆ ಮಾಡ್ತಾರಂತ, ಇವ್ರು ಇನ್ನು ಮುಂದೆ ಏನೇನು ಮಾಡ್ಬೋದು ಅಂತ. ಸೊ ಅದಕ್ಕೆ ಈಗ ಅಪ್ಪವ್ರು ನನಗೆ ಅನ್ಸೋ ಮಟ್ಟಿಗೆ ಇದು ಒಂದು ಬಂದ್ರೆ ಇನ್ನೂ ಸ್ವಲ್ಪ ಚಲೋ ಆಗ್ತದೆ. ಬರ್ಲಿಕ್ಕಂದ್ರೂ ಕೂಡ ನಾನು ಮಾಡ್ತೀನಿ ವೀಡಿಯೋ ಅಂತಲ್ಲ. ಆದ್ರೆ ಹಿಂಗೆ ನಿಮ್ಗೆ ಗೊತ್ತದ ಈಗ ಹೆಂಗೆ ಹಾಕ್ಕೊಂತಾವೆ ವೀಡಿಯೋಗಳು ಅಂತ. ಈಗ ಎಲ್ಲರೂ ಸೇರಿ ಮಾಡೋದು ಹೆಂಗೆ ಇರ್ತದ, ಒಬ್ಬರು ಮಾಡೋದು ಹೆಂಗೆ ಹಂಗಂತ ಈಗ ಅವರು ಡಿಪೆಂಡ್ ಅಂತ ಇಲ್ಲ. ಯಾಕಂದ್ರೆ ಫಸ್ಟ್ಲಿಂದ ನಾನು ಒಬ್ಬತ್ತನೇ ಮಾಡಿ ವೀಡಿಯೋ ನಿಮ್ಗೆ ಗೊತ್ತಿರ್ಬೇಕು. ಫಸ್ಟ್ಲಿಂದ ನೋಡೋರಿಗೆ ನನ್ನ ವೀಡಿಯೋಗಳು ಇನ್ಸ್ಟಾಗ್ರಾಮ್ದಾಗ ಗೊತ್ತಿರಬೇಕು. 10 ಫಾಲೋವರ್ಸ್ಲಿಂದ ಹಿಂಗೆ 75 to 80K ನಾನು ಒಬ್ಬತ್ತನೇ ಮಾಡಿದ್ದು. ಅಷ್ಟು ಫಾಲೋವರ್ಸ್ ಆಗತ್ತಕ್ಕ. ಇದ್ರಾಗ ಯಾರು ಇನ್ವಾಲ್ವ್ ಇದ್ದಿದ್ದಿಲ್ಲ. ನೀವು ನೋಡ್ಬೋದು ವೀಡಿಯೋ ನೋಡ್ರಿ. ಇದ್ರ ಕಡೆ ಯಾವುದಾನ ಒಂದು ಅಲ್ಲೊಂದು ಇಲ್ಲೊಂದು ಇರಬೇಕು. ಈಗ ಪವಿನ ಕೂಡ ಹೆಂಗೆ ಮಾಡ್ಲತ್ತೀನಿ ಅಂದ್ರೆ ಒಂದು 10,000 ಫಾಲೋವರ್ಸ್ ಜಾಸ್ತಿ ಬಂದವು. ಈಗ ಅದು ಇದೊಂದು ಕಾರಣ ಅಂತ ಹೇಳೋವಲ್ಲೇ.
ಆದ್ರೆ ನಾ ಹೇಳಕ್ಕೆ ನಾ ಒಬ್ಬತ್ತು ಮಾಡಬಲ್ಲೆ ಅಂತ ಹೇಳಕ್ಕಂತೀನಿ. ಮುಂದೆ ಹೆಂಗಾಗ್ತದೆ ಹಂಗಾಗ್ತದೆ. ಈಗ ಅವರಿಗೆ ಈಗ ಅವ್ರ ಬಳಿ ಕಲೆ ಆದ ತೋರಿಸ್ಬೇಕು. ನಾನು ಭೀ ಇನ್ನೂ ಸಣ್ಣರ ಮುಂದೆ ಒಂದು ಲೈಫ್ ಆಗ್ತದೆ ಅವ್ರದ್ದು ಭೀ ದೊಡ್ಡವರಾದ್ಮೇಲೆ ನಂದು ಐಡಿಯಾ ಅದ. ಈಗ ನನ್ನ ಸಲಾಗಿ ಮಾಡಿಸೋಲ್ಲ, ಈಗ ಅವ್ರ ಲೈಫ್ ಸಲಾಗಿ ನಾನು ಮಾಡ್ಲತ್ತೀನಿ. ಈಗ ಮುಂದೆ ಎಲ್ಲೇ ನಮ್ಗೆ ಚಾನ್ಸ್ ಸಿಕ್ಕಿತ್ತು ಅದು ಸಿಕ್ಕಿತ್ತು ಅಂದ್ರೆ ಕೂಡ ಇನ್ನೂ ಸ್ವಲ್ಪ ದೊಡ್ಡವರ ಆದ ಅಂದ್ರೆ ಅಂತ ನಂದು ಆಯ್ತಾ ತಲೆಯಾಗ ಮೈಂಡ್ದಾಗ ಅದ. ನಂದೇನು ಬಿಡು ನಮ್ಮದು ಕೆಲಸ ಮಾಡಿರ್ಬೋದು. ಇದು ವೀಡಿಯೋ ಅಂತ ನಾನು ಅಂತ ಬಿಡೋಕ್ಕಾಗಲ್ಲ. ಇದಂತರ ಸಹಾಯತಕ್ಕೆ ಹಿರೇ ಇರ್ತದೆ. ಯೂಟ್ಯೂಬ್ ಅದನ್ನ ಮಾಡ್ತೀನಿ ನಾ. ಇನ್ಸ್ಟಾಗ್ರಾಮ್ದಾಗ ಏನು ಆಗಲ್ಲ ಸಿಗ್ಲತ್ತಂದ್ರೆ ಪ್ರತಿಫಲ ಕರೆಂಟ್ ಬಂದು ನೋಡ್ರಿ ಈಗ ಕೈಯನ್ನು ಇಲ್ಲತ್ತು ನೋಡ್ರಿ. ನಿಮ್ಗೆ ಅರ್ಥ ಆಯ್ತು ಅಂದಿರ್ತೀನಿ ನಾ ಏನೇನು ಹೇಳೋಕ್ಕೆ ಪ್ರಯತ್ನ ಪಟ್ಟೆ ಇಷ್ಟ ಅಂತ. ನಾ ಯಾವ ರೀತಿಲಿ ಯಾವ ಭಾವನೆಯಲ್ಲಿ ಹೇಳಕ್ಕೆ ಕುಂತಿದ್ನಿ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ನಂದು ವಿಚಾರ ಹೆಂಗಿತ್ತು ಅಂತ ದೇವ್ರು ಇಟ್ಟಂಗೆ ಆಗ್ತದೆ. ಬಂದ್ರೆ ಈಗ ನಂದು ಸ್ವಲ್ಪ ಏನದಂದ್ರೆ ಈಗ ಅವ್ರಿಗೆ ಒಂದು ಲೈಫ್ ಮಾಡಿಕೊಟ್ರಾಯ್ತು ಅಂತ ನಂದು ಐಡಿಯಾ ಇತ್ತು ಆದ. ಆದ್ರೆ ಅವರು ನಾವು ಸಣ್ಣ ಪೋರೆ ಅದ ಈಗ ಅಷ್ಟು ಗೊತ್ತಲ್ಲ. ಅದು ಒಯ್ಯಿ ಪ್ಯಾನ್ ದೇವಯ್ಯ ಚಾಲ ಇದು ಚುಚ್ಚು ನೋಡಮ್ ಚಾಲ ಆಗ್ತದೆ. ಇದೇ ವಯ್ಯ ಅಲ್ಲ ಅದು ಚಾನೆ ಚಾಲತ್ತದ. ಇನ್ನು ಹಿಂಗೆ ನಾವು ವೀಡಿಯೋ ಪ್ರಾಕ್ಟೀಸ್ ಮಾಡೋದು ಇನ್ನು ಲೇಟ್ ಆದ ನಾನು ಚಾಲ ನೋಡ್ತಾ ಚಾಲ ಆಗ್ತಲ್ಲ ಇಂಥ ಗಡಿ ಸ್ವಲ್ಪ ತಡಿಗೆ ರೊಕ್ಕ ಬರ್ತಾವ. ಈಗ ರೊಕ್ಕ ಬಂದ್ಮೇಲೆ ನಮ್ ಕಾಕ ಹೆಂಗಾತನ ಅಂತ ಅನ್ನಕತ್ತಾನ. ಯಾರು ಕಳ್ಳನ? ಒದ್ರ ಬೇಡಪ್ಪ 3 ಮ್ಯಾಚ್ನಾಗ ಪಾಠ ಕೊಡುದ ಅಂತ ಹಾಳ ಕುಂತಾರಂತ ತೋರಿಸ್ತಾನ. ಬಾಯ್ ತೋರಿಸ್ತೀನಿ ಗುಡ್ನೆಸ್. 1 2 3 ಎಂತಂದಿ ನೋಡಿದ್ರೆ ಏನ ಹಿಂಗ ನನಗೆ ವಿಡಿಯೋ ಮಾಡಕ್ ಎಲ್ಲೋ ಕಪಟಿ ಚೀಲ್ಯ ಲೋ ಕೋಳ್ಯ ಬಬ್ರುವಾನಿ ಕಪಟ ಎಲ್ಲದೆ ಮಾತಾಡ ಪಟ್ಟ ಬಿಲ್ಲದ ನಡೆ ನುಡಿ.